ಈ ಸಾಗುವಳಿ ಚೀಟಿಯನ್ನು ನೀಡುವುದರಲ್ಲಿ ಎರಡು ರೀತಿ ನೋಡ್ಬೋದು. ಒಂದು ಹಂಗಾಮಿ ಸಾಗುವಳಿ ಮತ್ತು ಇನ್ನೊಂದು ಕಾಯಂ ಸಾಗುವಳಿ. ಈ ಹಂಗಾಮಿ ಸಾಗುವಳಿಯನ್ನು ಯಾವ ಒಂದು ಸಂದರ್ಭದಲ್ಲಿ ನೀಡಲಾಗತ್ತೆ ಮತ್ತು ಕಾಯಂ ಸಾಗುವಳಿಯನ್ನು ಯಾವಾಗ ನೀಡಲಾಗತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಹಂಗಾಮಿ ಸಾಗುವಳಿ. ಈ ಹಂಗಾಮಿ ಸಾಗುವಳಿ ಅಂದರೆ ಇದು ಪೂರ್ಣ ಪ್ರಮಾಣದ ಒಂದು ರೈಟ್ಸನ್ನು ನೀಡೋದಿಲ್ಲ. ಇದು ಹಂಗಾಮಿ ಅಂದರೆ ಟೆಂಪ್ರವರಿ ಅನ್ನೋದನ್ನು ತಿಳ್ಕೊಬೋದಾಗಿರುತ್ತೆ. ಟೆಂಪ್ರವರಿಗೆ ನೀಡುವಂಥ ಒಂದು ಸಾಗುವಳಿ ಅಥವಾ ಗ್ರ್ಯಾಂಟ್ ಸರ್ಟಿಫಿಕೇಟ್ ಆಗಿರುತ್ತೆ. ಇದನ್ನು ಹಂಗಾಮಿ ಸಾಗುವಳಿ ಅಂತ ಹೇಳ್ತೇವೆ. ಕೆಲವೊಂದು ಸಂದರ್ಭದಲ್ಲಿ ಸರ್ಕಾರ ಯಾವುದಾದ್ರು ಒಂದು ಸ್ಕೀಮ್ಗಳನ್ನು ತಂದಿದ್ದರೆ ಆ ಸ್ಕೀಮ್ಗೆ ಅನ್ವಯ ಆಗೋ ರೀತಿಯಲ್ಲಿ ಒಂದು ಸರ್ಟಿಫಿಕೇಟನ್ನು ಅಂದರೆ ಕಲ್ಟಿವೇಟನ್ನು ಮಾಡಲಿಕ್ಕೆ ಪರ್ಮಿಷನನ್ನು ಕೊಟ್ಟಾಗ ಅದು ಹಂಗಾಮಿ ಸಾಗುವಳಿ ಆಗಿರುತ್ತೆ. ಈಗ ಉದಾಹರಣೆಗೆ GMFS ಅಂದರೆ ಗ್ರೋ ಮೋರ್ ಫುಡ್ ಸ್ಕೀಮ್ ಅಂದರೆ ಆಹಾರ ಪದಾರ್ಥಗಳನ್ನು, ಆಹಾರ ಧಾನ್ಯಗಳನ್ನು ಹೆಚ್ಚು ಮಾಡಲಿಕ್ಕೋಸ್ಕರ ಕೆಲವು ಜಮೀನುಗಳನ್ನು ನೀಡಿ GMFS ಸ್ಕೀಮ್ನ ಅಡಿಯಲ್ಲಿ ಜಮೀನುಗಳನ್ನು ನೀಡಲಾಯಿತು. ಇದರ ಅಡಿಯಲ್ಲಿ ನೀಡಿದಂಥ ಒಂದು ಸರ್ಟಿಫಿಕೇಟ್ಗಳಿಂದ ಅದು ಹಂಗಾಮಿ ಸಾಗುವಳಿಯ ಚೀಟಿಗಳಾಗಿರುತ್ತೆ. ಅಂದರೆ ಟೆಂಪ್ರವರಿ ಗ್ರ್ಯಾಂಟ್ ಸರ್ಟಿಫಿಕೇಟ್ಸ್ ಅಂತ ನಾವು ಅದನ್ನ ಹೇಳ್ಬೋದಾಗಿದೆ. ಸೊ ಇದೇ ರೀತಿ ಕೆಲವೊಂದು ಸ್ಕೀಮ್ಗಳನ್ನು ತಗೊಬಂದು ಫಿಶರಿಂಗ್ ಆಗ್ಬೋದು, ಬೇರೆ ಬೇರೆ ಒಂದು ಸ್ಕೀಮ್ಗಳಿಗೆ ತಗೊಬಂದು ನೀಡುವಂಥ ಸಾಗುವಳಿ ಚೀಟಿ ಏನಿದೆ ಅಂದರೆ ಜಮೀನನ್ನು ಕಲ್ಟಿವೇಟ್ ಮಾಡಲಿಕ್ಕೆ ಟೆಂಪ್ರವರಿಯಾಗಿ ನೀಡುವಂಥದ್ದು ಏನಿದೆ ಆ ಸ್ಕೀಮು ಅದು ಮುಗಿಯುವವರೆಗೂ ಅಂತ ನಿಬಂಧನೆಯನ್ನು ಏರಿ ನೀಡಲಾಗತ್ತಲ್ಲ ಅಂಥದ್ದು ಟೆಂಪ್ರವರಿ ಸ್ಕೀಮ್ಗಳಾಗಿರುತ್ತೆ. ಸೊ ಇದರಲ್ಲಿ ಈ ಹಂಗಾಮಿ ಸಾಗುವಳಿಯಲ್ಲಿ ಬಹುಶಃ ಇದನ್ನು ಅಲಿನೇಷನನ್ನು ಮಾಡಬಾರ್ದು, ಕೆಲವೊಂದು ಬಾರಿ ಪರಬಾರೆ ಮಾಡಬಾರ್ದು ಅಂತಲೂ ಕೂಡ ನಮೂದನ್ನು ಮಾಡಲಾಗಿರುತ್ತೆ. ಇಂಥದ್ದು ಹಂಗಾಮಿ ಸಾಗುವಳಿ ಆಗಿರುತ್ತೆ. ಸೊ ಹಾಗೆಯೇ ಪರ್ಮನೆಂಟ್ ಸಾಗುವಳಿ ಅನ್ನು ನೋಡೋದಾದರೆ ಅಥವಾ ಕಾಯಂ ಸಾಗುವಳಿ ಅಂದರೆ ಪರ್ಮನೆಂಟ್, ಕಾಯಂ ಅಂದರೆ ಪರ್ಮನೆಂಟಾಗಿ ಕೊಟ್ಟಂಥದ್ದು. ಆ ಪರ್ಮನೆಂಟ್ ಸಾಗುವಳಿಯನ್ನು ನೋಡೋದಾದರೆ ಇದು ದರ್ಖಾಸು ಮಂಜೂರು ಲ್ಯಾಂಡ್ಗಳಾಗಿರ್ಬೋದು, ಇನಾಮತಿ ಮಂಜೂರಾತಿ ಲ್ಯಾಂಡ್ಗಳಾಗಿರ್ಬೋದು, ಇವುಗಳನ್ನು ನೀಡಲಾಗುತ್ತೆ. ಯಾವ ವ್ಯಕ್ತಿಗೆ ನೀಡಲಾಗಿರುತ್ತೆ ಆ ವ್ಯಕ್ತಿಯ ಹೆಸರಿಗೆ ಆ ಟೈಟ್ಲನ್ನು ಕೊಡಲಾಗಿರುತ್ತೆ. ಸೊ ಹಾಗಾಗಿ ಇದು ಕಾಯಂ ಆಗಿ ಪರ್ಮನೆಂಟಾಗಿ ಅವರಿಗೆ ನೀಡೋಂಥ ಒಂದು ಸಾಗುವಳಿ ಮಾಡೋದಕ್ಕೆ ಕೊಡುವಂಥ ಚೀಟಿ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ಕಾಯಂ ಸಾಗುವಳಿ, ಪರ್ಮನೆಂಟ್ ಗ್ರ್ಯಾಂಟ್ ಸರ್ಟಿಫಿಕೇಟ್ ಅಂತಲೂ ಕೂಡ ಹೇಳ್ಬೋದು. ಇದನ್ನು ಗ್ರ್ಯಾಂಟ್ ಸರ್ಟಿಫಿಕೇಟ್ ಅಂತಲೂ ಕೂಡ ಕಾಮನ್ ಆಗಿ ಕರೀಲಾಗತ್ತೆ. ಸೊ ಇದರಲ್ಲಿ ಆತನ ವ್ಯಕ್ತಿಗೆ ಟೈಟ್ಲನ್ನು ಕೂಡ, ಆ ಸ್ವತ್ತಿನ ಟೈಟ್ಲನ್ನು ಕೂಡ ಅಂದರೆ ಹಕ್ಕನ್ನು ಕೂಡ ಕೊಡಲಾಗಿರುತ್ತೆ. ಸೊ ಆದರೆ ಇದರಲ್ಲಿ ಕೆಲವೊಂದು ಕಂಡೀಷನ್ಗಳನ್ನು ಹಾಕಿರ್ಬೋದು. ಅಂದರೆ ಇಂತಿಷ್ಟು ವರ್ಷಗಳವರೆಗೆ ಯಾರಿಗೂ ಪರಬಾರೆ ಮಾಡಬಾರ್ದು, ಸರ್ಕಾರದ ಅನುಮತಿ ಇಲ್ಲದೆ ಪರಬಾರೆ ಮಾಡಬಾರ್ದು, ಅಥವಾ ಸರ್ಕಾರ ಯಾವುದೇ ಉದ್ದೇಶಕ್ಕೆ ಬೇಕಾದರೆ ಅದನ್ನು ವಾಪಸ್ ಪಡ್ಕೋಬೋದು. ಈ ರೀತಿಯಲ್ಲಿ ಕೆಲವೊಂದು ಕಂಡೀಷನ್ಗಳನ್ನು ಹಾಕಿ ಆ ಒಂದು ಪರ್ಮನೆಂಟ್ ಸಾಗುವಳಿಯನ್ನು ಅಂದರೆ ಕಾಯಂ ಸಾಗುವಳಿಯನ್ನು ಕೂಡ ಕೊಡಲಾಗುತ್ತೆ. ಸೊ ಕಾಯಂ ಮತ್ತು ಹಂಗಾಮಿ ಸಾಗುವಳಿ ಅಂದರೆ ಇಷ್ಟೇ. ಹಂಗಾಮಿ ಅಂದರೆ ಟೆಂಪ್ರವರಿ, ಕಾಯಂ ಅಂತಂದರೆ ಅದು ಪರ್ಮನೆಂಟ್ ಅಂತ ತಿಳ್ಕೊಬೋದು. ಸೊ ಹಂಗಾಮಿ ಸಾಗುವಳಿ ಅಂತಂದರೆ ಅದರ ಜಮೀನಿನ ಮಾಲೀಕತ್ವದ ಸಂಪೂರ್ಣ ಹಕ್ಕನ್ನು ಇಲ್ಲಿ ಕೊಟ್ಟಿರೋದಿಲ್ಲ. ಕಾಯಂ ಸಾಗುವಳಿಯಲ್ಲಿ ಅದರ ಹಕ್ಕನ್ನು ಕೊಡಲಾಗಿರುತ್ತೆ ಅನ್ನೋದನ್ನು ಇಲ್ಲಿ ಮುಖ್ಯವಾಗಿ ತಿಳ್ಕೊಬೋದಾಗಿರುತ್ತೆ.